ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಎದ್ದ ತಕ್ಷಣನೇ ಶೆಡ್ ಹತ್ರ ಬಂದೆ. ಸಡನ್ನಾಗಿ ಬಂದುಬಿಟ್ಟು ಆ ಕಡೆ ಸೈಡ್ ನೋಡ್ತಾ ಇದ್ದೀನಿ. ದೊಡ್ಡ ಜೇನು ಇಟ್ಬಿಟ್ಟಿತ್ತು ಡ್ರಮ್ ಮೇಲೆ. ಈ ಜೇನು ಇಡ್ತಾ ಇರೋದು ಇಲ್ಲಿಗೆ 3ನೇ ಸರಿ. ಮರ ಗಿಡ ಎಲ್ಲ ಬಿಡುತ್ತೆ, ಡೈರೆಕ್ಟಾಗಿ ಬಂದುಬಿಟ್ಟು ಈ ಡ್ರಮ್ ಮೇಲೇ ಜೇನು ಇಡ್ತಾ ಇರುತ್ತೆ. ತುಂಬ ಭಯ ಆಗುತ್ತೆ ನನಗಂತೂ ನೋಡ್ತಾ ಇದ್ದರೆ. ಚಿಕ್ಕ ಜೇನಾದರೂ ಬಿಡು ಅಂತ ಅನ್ಕೋಬೋದು. ಫುಲ್ಲು ಅಗ್ಲ ಇಟ್ಬಿಟ್ಟಿತ್ತು ನೋಡಿ, ಸ್ವಲ್ಪ ಭಯ ಅನ್ನಿಸ್ತು. ಇನ್ನು ಇವತ್ತು ಬಂದುಬಿಟ್ಟು ಫುಲ್ ಡೇ ವ್ಲಾಗ್ ಬರ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಇವತ್ತು ಶಾರ್ಟು ಅಂದರೆ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಕಂಟಿನ್ಯೂ ಆಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಒಂದು ಇಲಿಮರಿ ಇಲಿಮರಿ ಸಾಯೋ ಥರ ಇತ್ತು. ಅದಕ್ಕೆ ಏನಾಗಿತ್ತೋ ಗೊತ್ತಿರಲಿಲ್ಲ. ಇನ್ನು ನಮ್ಮ ಮನೆಯವ್ರು ತೊಗೊಂಬಂದ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಇನ್ನು ನೀರು ಹಾಕ್ತಾ ಇದ್ದಾರೆ ಲಾಸ್ಟಲ್ಲಿ. ಇನ್ನು ಉಸಿರಾಡೋಕೆ ಕೂಡ ಅದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ನೀರು ಹಾಕಿದ್ರೆ ಮಾತ್ರ ಅದು ಸ್ವಲ್ಪ ಇದು ಮಾಡ್ತಾಯಿತ್ತು. ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾನು ಮನೆ ಕಡೆ ಹೊರಟ್ರೆ ಸಾಕು, ಕೋಳಿ ಎಲ್ಲ ಕೂಡ ನನ್ನ ಹಿಂದೆನೇ ಬರ್ತಾ ಇರ್ತವೆ. ಯಾಕೆಂದರೆ ಕೈಯಲ್ಲಿ ಬ್ಯಾಗ್ ಇರುತ್ತೆ ಮತ್ತು ಟಿಫನ್ ಬಾಕ್ಸ್ ಇರುತ್ತೆ. ಏನಾದರೂ ಊಟ ಹಾಕ್ತಾಳೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಂದುಬಿಡ್ತವೆ. ಅದಕ್ಕೆ ಮತ್ತೆ ವಾಪಸ್ ಹೊಡಿತಾ ಇದ್ದೀನಿ. ಬಂದುಬಿಟ್ರಂತೂ ಗೇಟ್ ಆಚೆನೇ ಬಂದುಬಿಡ್ತವೆ ಅಂತ ಹೇಳಿ. ಇನ್ನು ಹೊರಗಡೆ ಮುಗಿಸಿ ಮತ್ತು ಅವು ಎಲ್ಲ ಇರ್ತವೆ, ಮತ್ತು ಸುಮ್ಮನೆ ತಿಂದಾಕ್ಬಿಡ್ತವೆ ಅಂತೇಳ್ಬಿಟ್ಟು ಅವನು ಹೊಡೆದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿದ್ದೀವಿ ಅಂಗನವಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು. ಇನ್ನು ಯೋಷಿತಕ್ಕೆ ಸ್ನಾನ ಮಾಡಿಸಿರ್ಲಿಲ್ಲ, ಯಾಕೋ ಫುಲ್ಲು ಡಲ್ಲಾಗಿದ್ಲು ಅವಳು. ಇನ್ನು ಇವರಿಬ್ಬರನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಕಳ್ಸೋಣ ಅಂತ ಹೇಳಿ ಇನ್ನು ಫೈನಲಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಫಸ್ಟ್ ಊಟ ಮಾಡಿಸ್ತಾ ಇದ್ದೀವಿ ಹೋಗಲಿ ಅಂತ ಹೇಳಿ. ಊಟ ಒಂದು ಮಾಡಿಸ್ಬಿಟ್ರೆ ಆರಾಮಾಗಿ ಹೋಗ್ತಾರೆ ಅಂತ ಹೇಳಿ ಇನ್ನು ನನ್ನ ಮಗ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಅವ್ನ ಪ್ಯಾಂಟ್ ಬಂದುಬಿಟ್ಟು ಫುಲ್ಲು ಲೂಸ್ ಆಗಿಬಿಟ್ಟಿತ್ತು. ಇನ್ನು ಅದನ್ನ ಬಿಚ್ಚಿ ಎಸ್ಬಿಟ್ಟು ಇನ್ನು ಸುಮ್ಮನೆ ಹಂಗೆ ಇದ್ದಾನೆ. ಇನ್ನು ಫೈನಲಿ ರೆಡಿಯಾಗಿ ಊಟ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಹೊರಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಚೆನ್ನಾಗಿ ಹೋಗ್ತಾರೆ, ಪರವಾಗಿಲ್ಲ. ಇಬ್ಬರು ಇದ್ದಾರಲ್ವ, ಆಟ ಮಾಡಲ್ಲ ಏನಿಲ್ಲ, ಆರಾಮಾಗಿ ಹೋಗ್ತಾರೆ. ಇನ್ನು ಟೀಚರ್ ಕೂಡ ಹಂಗೆ ಜೊತೆಲಿ ಹೋಗ್ತಾ ಇರ್ತಾರಲ್ಲ, ಆರಾಮಾಗಿ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಯೋಷಿತಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿದೆ. ಗೊತ್ತಿಲ್ಲ, ಕುಂದಿರ್ಸ್ಕೊಂಡಿದ್ದೆ ಸುಮ್ಮನೆ. ನಾನು ಹಿಂಗೆ ಫೋನ್ ನೋಡ್ತಾ ಇದ್ದೆ, ಅವಳು ನೋಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡ್ರೆ ನೋಡ್ತಾನೆ ಇರಲಿಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಪಾಪ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಹಂಗೆ ತೂಗುಡಿಸ್ತಾ ಇದ್ಲು. ಮಕ್ಕಳು ನಿದ್ದೆ ಮಾಡಬೇಕಾದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ವ. ಇಂಥ ಇದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಒಂದು ಸ್ವಲ್ಪ ಹಿಂಗೆ ಎಬ್ಬರಿಸ್ರೆ ಸಾಕು ಹಂಗೆ ಎಚ್ಚರಿಕೆ ಆಗ್ತಾರೆ, ಮತ್ತು ಹಂಗೆ ತೂಗುಡಿಸ್ತಾ ಇರ್ತಾರೆ. ತುಂಬ ಮುದ್ದಾಗಿ ಕಾಣಿಸ್ತಾರೆ. ಓಕೆ ಫ್ರೆಂಡ್ಸ್, ನಾಳೆ ಫುಲ್ಲು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಿನಿ ವ್ಲಾಗ್ ನೋಡ್ತಾರೆ.